ಈಗ ಅರಿವೆ ಸೊಪ್ಪು ಮತ್ತು ತೊಗರಿಕಾಳು, ಹಸಿ ತೊಗರಿಕಾಳು ಬಸ್ಸಾರು ಮಾಡೋಣ. ನಾಟಿ ಹಳ್ಳಿ ಸ್ಟೈಲ್, ಪಕ್ಕಾ ನಾಟಿ ಹಳ್ಳಿ ಸ್ಟೈಲ್ ಬಸ್ಸಾರು ಮಾಡೋಣ. ಈಗ ಬೇಯಕ್ಕೆ ಇಟ್ಟಿದ್ದೀನಿ. ಕುಕ್ಕರಾಗಿ ಮಾಡೋದ್ಕಿಂತ ತಪ್ಪಲೆಗೆ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಹಾಗೂ ನಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಬೋದು. ಕುಕ್ಕರಲ್ಲಾದರೆ ನುಣ್ಣಗೆ ಬೆಂದೋಗುತ್ತೆ, ಸೊಪ್ಪಾಗಲಿ ಕಾಳಾಗಲಿ, ಆವಾಗ ಅಷ್ಟು ಟೇಸ್ಟಿಯಾಗಿರಲ್ಲ. ತಪ್ಪಲೆಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ. ಕಾಳು ಅರ್ಧ ಬರ್ಧ ಬೆಂದಮೇಲೆ ಸೊಪ್ಪು ಇಡಬೇಕು. ಸ್ನೇಹಿತರೆ, ಇವಾಗ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಕಾಳು ಅರ್ಧ ಬೆಂದಿದೆ. ಈಗ ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡೋಣ. ನೋಡಿ, ಕಾಳು ಅರ್ಧ ಬೆಂದಿದೆ. ಈಗ ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡೋಣ. ಪೂರ್ತಿ ಆ್ಯಡ್ ಮಾಡಾಯಿತು. ಅದಕ್ಕೆ ಉಪ್ಪು ಹಾಕೋಣ. ಬೇಕಾದ್ರೆ ಅದ್ರ ಜೊತೆಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಸೊಪ್ಪು ಮತ್ತು ಕಾಳು ಜೊತೆಲೇ ಬೇಯಿಸ್ಕೊಬೇಕು. ಸೊಪ್ಪು ಕಾಳು ಬೆಂದಿದೆ. ಈಗ ಅದನ್ನು ಹಾಕಿ ಮಾಡ್ತೀನಿ. ನೋಡಿ, ಬೆಂದಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಈ ಥರ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಟೊಮೊಟೊನ ಕ್ರಷ್ ಮಾಡಿ ನೋಡಿ. ಈಗ ತಣ್ಣಗಾದ್ಮೇಲೆ, ಫುಲ್ ಈ ಥರ ತಣ್ಣಗಾದ್ಮೇಲೆ ಇದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ. ಕೊತ್ತಂಬರಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಹಸಿದಾಗೆ ಹಾಕಬೇಕು. ಇದನ್ನು ಎಣ್ಣೆಲಿ ಫ್ರೈ ಮಾಡೋ ಹಾಕ್ತಾರೆ. ಬಟ್ ಆ ಥರ ಫ್ರೈ ಮಾಡಿ ಹಾಕಿದ್ರೆ ರಸಮ್ ಫೀಲ್ ಕೊಡುತ್ತೆ, ಬಸ್ಸಾರು ಅನಿಸಲ್ಲ. ಈ ಥರ ಹಸಿದೇ ಹಾಕಿದ್ರೆ, ಅದು ರುಬ್ಬಿದ್ರೆ ಅದು ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಸೊಪ್ಪನ್ನ ಸೋಸಿ ಒಂದು ಕಡೆ ಇಟ್ಕೊಂಡಿದ್ದೀವಿ. ಸೊ ರುಬ್ಬೋದಕ್ಕೆ ಸ್ವಲ್ಪ ಸೊಪ್ಪು ಮತ್ತು ಕಾಳು ಹಾಕ್ಕೊಬೇಕು. ನೋಡಿ, ಸ್ವಲ್ಪ ಕಾಳು, ಸ್ವಲ್ಪ ಸೊಪ್ಪು ಹಾಕ್ಕೊಬೇಕು. ಇಷ್ಟನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಬೇಕು ಮಿಕ್ಸಿಲಿ. ರುಬ್ಬಿದ್ದೀನಿ. ರುಬ್ಬೇಕಾದ್ರೆ ಈ ಥರ ಗ್ರೀನ್ ಕಲರ್ ಬರುತ್ತೆ. ಸ್ಮೆಲ್ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಹಸಿ ವಾಸನೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಘಮ ಘಮ ಅಂತ ಬರ್ತೈತೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ತಪ್ಪಲೆ ಕಾಯಕ್ಕೆ ಇಟ್ಟಿದ್ದೀನಿ. ತಪ್ಪಲೆ ಕಾಯ್ದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬರಬೇಕಾದ್ರೆ ಎಣ್ಣೆ ಹಾಕೋಣ. ಅದಕ್ಕೂ ಮುಂಚೆ ಹಾಕಿದ್ರೆ ಸಾಸಿವೆ ಹಸಿ ಆಗುತ್ತೆ. ಹಸಿ ಇದ್ದು ಸೌಂಡ್ ಬರ್ತೈತೆ. ಸಾಸಿವೆ ಚಿಟ 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 ಅಂತ ಈ ಥರ ಸೌಂಡ್ ಬಂದಮೇಲೆ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಆ್ಯಡ್ ಮಾಡ್ತೀನಿ. ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೋಣ. ಕರ್ಬೇವಿನ ಸೊಪ್ಪು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಸ್ವಲ್ಪ ಅದು ನೀಟಾಗಿ ಫ್ರೈ ಆದಮೇಲೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ಅದಕ್ಕೆ ನಾವು ರುಬ್ಬಿರೋವಂಥ ಖಾರನ ಆ್ಯಡ್ ಮಾಡಬೇಕು. ಈಗ ನಾನು ರುಬ್ಬಿರೋ ಖಾರನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಬೇಯಿಸ್ಕೊಂಡು ಸೋಸ್ಕೊಂಡಿರ್ತೀವಲ್ಲ, ಆ ನೀರನ್ನ ಸಾಂಬಾರಿಗೆ ಆ್ಯಡ್ ಮಾಡಬೇಕು. ನೋಡಿ, ಇದಕ್ಕೆ ಹಾಕಬೇಕು. ಒಗ್ಗರಣೆ ಹಾಕಿರ್ತೀವಲ್ಲ ಖಾರಕ್ಕೆ, ಅದಕ್ಕೆ ಸೇರಿಸ್ಬೇಕು. ಹಿಂಗೆ ನೀರು ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಬೇರೆ ನೀರನ್ನ ಆ್ಯಡ್ ಮಾಡ್ಕೊಬೋದು. ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಾ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಈ ಸೊಪ್ಪು ಮತ್ತು ಕಾಳಿಗೆ ಒಗ್ಗರಣೆ ಕೊಡೋಣ. ಅದಕ್ಕೆ ತಪ್ಪಲೆ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ತಪ್ಪಲೆ ಕಾಯ್ದ ನಂತರ ಸಾಸಿವೆ ಹಾಕಬೇಕು. ಕಾದ ನಂತರ ಎಣ್ಣೆ ಹಾಕೋಣ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸೊಪ್ಪು ಒಗ್ಗರಣೆ ಕೊಡೋಕ್ಕೆ ಸಾಕು ಅನಿಸುತ್ತೆ. ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ದೀವಿ. ಈ ಥರ ಕೈ ಆಡಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಸ್ವಲ್ಪ ಇಷ್ಟು ಸಾಕು. ಸೊಪ್ಪಿಗೆ ಉಪ್ಪು ಹಾಕಿದ್ದೀವಲ್ವ, ಸೊ ಇದಕ್ಕೆ ಈರುಳ್ಳಿಗೆ ಮಾತ್ರ ಸಾಲ್ಟ್ ಹಾಕಬೇಕು. ಈ ಥರ ಸಾಲ್ಟ್ ಹಾಕೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ. ಈರುಳ್ಳಿ ಪೂರ್ತಿ ಬೇಯಬಾರ್ದು. ಒಂಥರ ಪೂರ್ತಿ ಬೆಂದರೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಕರಿ ಅನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಇಷ್ಟು ಆಗಿದೆ. ಇದಕ್ಕೆ ಸೊಪ್ಪು ಆ್ಯಡ್ ಮಾಡೋಣ. ನೋಡಿ, ಸೊಪ್ಪು ಆ್ಯಡ್ ಮಾಡಿದೆ. ಸೊ ಇದನ್ನು ನೀಟಾಗಿ ಪುಷ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈ ಥರ ಆಗಿದೆ. ತುಂಬ ಚೆನ್ನಾಗಿದೆ.